ಗುಡ್ ಈವ್ನಿಂಗ್ ಎವ್ರಿವನ್. ಚರಿತ್ರಿ ಚಾನಲ್ಗೆ ಸ್ವಾಗತ. ಸೊ ಚರಿತು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕು 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 ಅಂತಿದ್ದ. ಸೊ ನೀವು ಮಂಡಕ್ಕಿ ಇದ್ದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮಂಡಕ್ಕಿನ ಮಾಡಿ ಇಟ್ಬಿಟ್ಟಿದ್ದೀನಿ ಬಾಕ್ಸಲ್ಲಿ ಹಾಕಿ. ಆಲ್ರೆಡಿ ಒಂದು ಸತಿ ತಿಂದಾಯಿತು. ಸೊ ಈವ್ನಿಂಗ್ ಅವರಿಗೆ ಬೂಸ್ಟ್ ಬೇಕಂತೆ. ಅಪರೂಪಕ್ಕೆ 6 ತಿಂಗಳಿಗೆ ಒಂದು ಸತಿ 3 ತಿಂಗಳಿಗೆ ಒಂದು ಸತಿ ಬೂಸ್ಟ್ ಕುಡಿತಾರೆ. ಹಾಗಾಗಿ ಬೂಸ್ಟ್ ಕೊಡಲಿಕ್ಕೆ ಹಾಲನ್ನ ಕಾಸಿ ಇಟ್ಟಿದ್ದೀನಿ. ಸೊ ಬೂಸ್ಟ್ ಮಾಡಿಕೊಡ್ಬೇಕು. ಹಾಗೆ ಒಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ನೋಡಿ, ಇದು ಆ್ಯಕ್ಚುಲಿ ಪ್ರೆಸ್ಟೀಜ್ ಸ್ವಿಚ್ ಅಂತ ಹೇಳಿ ಅದರಲ್ಲಿ ತೊಗೊಂಡಿದ್ದು. ಅದು ತೊಗೊಂಡು ಈಗ 4 ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಇದು ಹೇಗೆಲ್ಲ ಬಿಚ್ಕೊಳ್ತಾ ಇದೆ ಅಂತಂತಂದರೆ, ಯಾರು ನೋಡಿದಳು ಇವಳೇನು ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಂಡಿದ್ದಾಳೋ ಇಲ್ಲೋ ಅನ್ಬೇಕು. ನೋಡಿ ಹೇಗೆಲ್ಲ ಕಳಿಸ್ಕೊಳ್ತಾ ಇದೆ. ಸೊ ಇದೆಲ್ಲ ಒಂದು ಸತಿ ನೀಟಾಗೆಲ್ಲ ಬಂದ್ರ ಮೇಲೆ ಒಂದು ಪೇಂಟ್ ತೊಗೊಂಬಂದು ಅಪ್ಲೈ ಮಾಡಬೇಕಿಲ್ಲ ಅಂತಂದರೆ ಸ್ಟವ್ನಾದರೂ ಚೇಂಜ್ ಮಾಡಿಸ್ಬೇಕು. ತುಂಬ ಇಷ್ಟಪಟ್ಟು ಪ್ರೆಸ್ಟೀಜ್ ಸ್ವಿಚ್ಚೇ ಬೇಕು, ಯಾಕಂತಂದರೆ ಹಿಂಗೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡ್ಕೊಬೋದು ಅಂತ ತೊಗೊಬಂದೆ. ನೋಡಿರಿ, ಜಿಂದಾಲ್ ಡಸ್ಟಿಗೆ ಅರ್ಧ ಇದು ರಬ್ಬರ್ ಸಹನೂ ಹಾಗೇ ಇದೆ, ಹೋಗಿಲ್ಲ. ಇರಲಿ, ಇವತ್ತು ಏನೋ ಒಂದು ಟಿಪ್ಸು ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಏನು ಗೊತ್ತಾ, ಆಲ್ಮೋಸ್ಟ್ ಅಲ್ಲಿ ಹೊಸ ಏನೇ ಥಿಂಗ್ಸ್ ತೊಗೊಬಂದರು ಇದರಲ್ಲಿರೋ ಸ್ಟಿಕ್ಕರ್ಗಳು ತೆಗೆಯೋದೇ ದೊಡ್ಡ ಕಷ್ಟನಪ್ಪ. ತೆಗೆದಿರ್ತೀವಿ, ಹೆಂಗಾಗುತ್ತೆ ಅಂದರೆ ಅರ್ಧ ಬಂದಿರುತ್ತೆ, ಅರ್ಧ ಹಾಗೇ ಇರುತ್ತೆ. ಇಲ್ಲಿ ನೋಡಿ, ಇದು ಯಾವುದೋ ಒಂದು ಅಂದರೆ ಅವರೇ MRP ಸ್ಟಿಕ್ಕರ್ ಅಂಟಿಸಿದ್ದಾರೆ, ಅದೇನೋ ಬಂತು. ಬಟ್ ಇದೆಯಲ್ಲ ಬ್ರಾಂಡ್ ಸ್ಟಿಕ್ಕರು, ಇದನ್ನು ತೆಗಿಯೋದು ಅಂದರೆ ತುಂಬ ಕಷ್ಟ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಏನೂ ಇಲ್ಲ, ಸ್ಟವ್ ಹಚ್ಕೊಳ್ಳೋದು. ಎಕ್ಸ್ಪೆಷಲಿ ಈ ಹೊಸ ಪಾತ್ರೆಗಳಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು. ಏನಾದರೂ ನೀರಿತ್ತು ಅಂತಂದರೆ ಒರೆಸ್ಕೊಂಬಿಡಿ. ನೀರು ಹಾಕಿ ತೆಗಿಯೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ರೆ ಏನೂ ಇಲ್ಲ, ಜಸ್ಟ್ ಒಂದು 2 ಸೆಕೆಂಡ್ ಬಿಸಿ ಆಯಿತು. ಬಿಸಿ ಆದ ನಂತರ ನೋಡಿ, ಇದು ಸ್ಟಿಕ್ಕರು ಪೀಲಾಯಿತು. ಸೊ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಇಂಥ ಸ್ಟಿಕ್ಕರ್ಸ್ಗಳನ್ನ ಏನಾದರೂ ತೆಗೆಯೋದು ತುಂಬ ಸಮಸ್ಯೆ ಅಂತಿದ್ರೆ ದಯವಿಟ್ಟು ಟೆನ್ಷನ್ ಮಾಡ್ಕೊಬೇಡಿ, ಆರಾಮಾಗಿ ತೆಗಿಬೋದು. ಸೊ ಇವಾಗ ಕಾಫಿ ಒಟ್ಟಿಗೆ ಸ್ನ್ಯಾಕ್ಸ್ ಮಂಡಕ್ಕಿ ಹಾಗೆ ಕಾಫಿ ತೊಗೊಳ್ಳೋಣ. ಆ್ಯಕ್ಚುಲಿ ಇವೆಲ್ಲ ಚಾಕ್ಲೇಟ್ ಡಬ್ಬಗಳಿರುತ್ತಲ್ಲ ಅಂಗಡಿಗಳಲ್ಲಿ, ಅವ್ರ ಹತ್ರ ಒಂದು 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಕೊಟ್ಟು ತೊಗೊಳೋದು ಬೆಟರು. ಕ್ವಾಂಟಿಟಿ ಜಾಸ್ತಿ ಹಿಡಿಯುತ್ತೆ. ಇನ್ನೊಂದೇನಪ್ಪ ಅಂದರೆ ಭಾಳ ದಿನ ಅಲ್ಲ, ಒಂದು 6 ತಿಂಗಳಿಗೆ 7 ತಿಂಗಳಿಗೆ ಆಟೋಮೆಟಿಕಲಿ ನಾವು ಚೇಂಜ್ ಮಾಡ್ಕೊಂಬಿಡ್ಬೋದು ಡಬ್ಬಗಳನ್ನ. ಅದಕ್ಕೋಸ್ಕರ ಅಂದರೆ ಜಸ್ಟ್ ಶೇಂಗಾಕಾಯಿ ಹುರಿದಿರೋದು, ಶೇಂಗಾಕಾಳು ಮತ್ತು ಈ ಥರ ಮಂಡಕ್ಕಿ ಮಾತ್ರ, ಆಮೇಲೆ ಚಕ್ಲಿ, ಈ ಥರದ್ದೆಲ್ಲ ಹಾಕಿಡೋಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ನಾನು. ಸ್ಟೀಲ್ ಡಬ್ಬದಲ್ಲಿ ಹಾಕಲ್ಲ, ಯಾಕಂತಂದರೆ ಒಂಥರ ಮುಗ್ಲು ಸ್ಮೆಲ್ ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ಸ್ಟೀಲ್ ಡಬ್ಬದಲ್ಲಿ ಇತ್ತು ಅಂತಂದರೆ ಕಾಣಲ್ಲ, ಏನಿಲ್ಲ, ಅದು ಹಾಗೆ ಉಳಿದೋಗ್ಬಿಡುತ್ತೆ. ಹಾಗಾಗಿ ಸೊ ಹಾಗೆ ನಮ್ಮ ಅಮ್ಮ ಕೊಟ್ಟಿರ್ತಕ್ಕಂಥ ತಾಮ್ರದ ಕೊಡಪಾನದಲ್ಲಿ ಡೈಲಿ ನೀರು ಕುಡಿಯೋದು. ಯಾಕಂತಂದರೆ ಜಾಯಿಂಟ್ ಪೇನ್ ತುಂಬ ಇದೆ. ಸೊ ಜಾಯಿಂಟ್ ಪೇನಿಗೋಸ್ಕರ ಫಿಲ್ಟ್ರ್ ನೀರಿಗೆ 1 ಲೋಟ ನಾರ್ಮಲ್ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಈ ತಾಮ್ರದ ಕೊಡಪಾನದಲ್ಲಿ ನೀರು ಕುಡಿತೀನಿ. ಹಾಗೆ ಇವತ್ತು ಮಾರ್ನಿಂಗು ಇಡ್ಲಿ ಸಾಂಬಾರು ಚಟ್ನಿ ಮಾಡೋಣ ಅಂತ ಹೇಳಿ ಟಿಫನ್ಗೆ ರೆಡಿ ಮಾಡ್ಕೊಂಡಾಗ, ಇದು ಆ್ಯಕ್ಚುಲಿ ಬೇಳೆನ ಮಸಲಿಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಹೇಗಾಗಿದೆ ಅಂತಂದರೆ, ಸದ್ಯ ನನ್ನ ಅದೃಷ್ಟ ಮಸ್ತೆಲ್ಲ ಆದ್ರ ಮೇಲೆ ವಾಶ್ ಮಾಡಲಿಕ್ಕೆ ಅಂತ ತೆಗೆದಾಗ ಇದು ಏನು ವೆಲ್ಡಿಂಗ್ ಮಾಡಿರ್ತಾರೋ ಅದು ಬಿಚ್ಕೊಂಡೇ ಹೋಗ್ಬಿಟ್ಟಿದೆ. ಸೊ ಈಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಎಸ್ಪೆಷಲಿ ಮರದ್ದೇ ತೊಗೊಳೋದು ವಾಸಿ. ಇದ್ರ ಕತೆ ಹಿಂಗಾಯಿತು ಇವತ್ತು. ಬನ್ನಿ, ಈವ್ನಿಂಗ್ ಆಗಿರೋದ್ರಿಂದ ಗರಿ ಮಂಡಕ್ಕಿ ಒಟ್ಟಿಗೆ ಕಾಫಿ ತೊಗೊಳ್ಳೋಣ. ಓಕೆ, ಓ ಮೈ ಗಾಡ್, ಹಾಲ್ ಪಟ್ ಅಂತ ಇದೆ. ನಾವು ಇವಾಗ ಕಾಫಿಗೆ ಇಷ್ಟೇ ಸಕ್ಕರೆ, ತುಂಬ ಹಾಕಲ್ಲ. ನನಗೆ ಈ ಬಾಕ್ಸಲ್ಲಿ ಸಕ್ಕರೆ ಇಟ್ಕೊಂಡೆ ಅಂದರೆ ಮಿನಿಮಮ್ 3-3.5 ತಿಂಗಳು 4 ತಿಂಗಳಂತೂ ಬಂದೇ ಬರುತ್ತೆ. ಸಕ್ಕರೆ ಉಪಯೋಗ ಕಮ್ಮಿ, ಬೆಲ್ಲನೂ ಏನು ಯೂಸ್ ಮಾಡಲ್ಲ ಹಂಗಂತ.
ನನ್ನ ಫೇವ್ರೆಟ್ ಕಾಫಿ ಅಂದರೆ ಕಾಂಟಿನೆಂಟಲ್ ಎಕ್ಸ್ಟ್ರಾ ಸ್ಟ್ರಾಂಗ್. ಎಸ್ಪೆಷಲಿ ನನಗೆ ಬೇರೆದು ಯಾವುದೇ ಇರ್ಬೋದು, ಸೊ ನಂಗೆ ಬ್ರೂ ಕುಡಿದ್ರೆ ಸ್ವಲ್ಪ ಮೂಗಲ್ಲಿ ಆಮೇಲೆ ಗಂಟ್ಲಲ್ಲಿ ಮೂಗಲ್ಲಿ ಉಸಿರಾಡ್ಬೇಕಾದ್ರೆ ಉರಿ ಸ್ಟಾರ್ಟ್ ಆಗುತ್ತೆ, ಹಾಗೆ ಗಂಟ್ಲಲ್ಲಿ ಗುಳ್ಳೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬ್ರೂನ ಆಲ್ಮೋಸ್ಟ್ ಅಲ್ಲಿ ತ್ಯಜಿಸ್ಬಿಟ್ಟಿದ್ದೀನಿ. ಸೊ ನನ್ನ ಫೇವ್ರೆಟ್ ಕಪ್ ಆ್ಯಕ್ಚುಲಿ ಎರಡಿತ್ತು. ಇನ್ನೊಂದು ಜಿಂದಾಲಲ್ಲಿದ್ವಲ್ಲ, ಆ ಟೈಮಲ್ಲಿ ನೀರ್ದು ಪ್ರಾಬ್ಲಮ್ ಇರ್ತಿತ್ತಲ್ಲ, ಮಾರ್ನಿಂಗು ಈವ್ನಿಂಗು ಅಂತೇಳಿ ಮಾರ್ನಿಂಗು ನೀರು ಶೆಡ್ಯೂಲ್ಡು ಮುಗಿಯೋದ್ರೊಳಗಡೆ ಬೇಗ ಪಾತ್ರೆ ವಾಶ್ ಮಾಡಬೇಕು ಅಂತ ಹೋಗಿ ಕೈ ಜಾರಿ ಬಿದ್ದು ಹೊಡೆದೋಗ್ಬಿಡ್ತು. ಸೊ ಅದು ನನ್ನ ಕಪ್ ಅಂತಲೇ ಹಾಕ್ಬಿಟ್ಟಿತ್ತು. ಅಂದರೆ ಆ ಕಪ್ ಯಾರಿಗೂ ಕೊಡ್ತಿರ್ಲಿಲ್ಲ, ನಾನು ರುದ್ರೇಶ್ ಅಷ್ಟೇ ಇಬ್ಬರೇ ಕುಡಿತಾ ಇದ್ದಿದ್ದು ಆ ಕಪ್ಪಲ್ಲಿ. ಒಂದು ಕಪ್ ನಂದು, ಒಂದು ಕಪ್ ಅವ್ರದಾಗ ಹೋಗಿತ್ತು. ಸೊ ಆ ಕಪ್ ಹೊಡೆದೋಯ್ತು. ಎಸ್ಪೆಷಲಿ ಹೇಳಬೇಕು ಅಂದರೆ ನನ್ನ ಹಸ್ಬೆಂಡ್ ಏನೋ ಕಾಫಿ ಪ್ರಿಯರಲ್ಲ, ನಾನು ಮಾತ್ರ ಕಾಫಿ ಅಂದರೆ ಜೀವ. ಇನ್ನೊಂದೇನಪ್ಪ ಅಂದರೆ ಜಿಂದಾಲ್ ಬಿಟ್ಟು ಬಂದ್ರ ಮೇಲೆ ದಪ್ಪ ಆಗ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಅಲ್ಲಿ ವಾತಾವರಣ ಅಡ್ಜಸ್ಟ್ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಸೊ ಅಲ್ಲಿದ್ದಾಗ ತುಂಬ ಅಂದರೆ ತುಂಬ ಸಣ್ಣ ಆಗಿಬಿಟ್ಟಿದೆ. ಇಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಮತ್ತು ನನ್ನ ವರ್ಕ್ ಇರ್ಬೋದು, ಫ್ಯಾಷನ್ ಡಿಸೈನರ್ ಇರ್ಬೋದು ಅಥವಾ ಮೇಕಪ್ ಇರ್ಬೋದು, ಅದನ್ನು ರೀಸ್ಟಾರ್ಟ್ ಮಾಡಿದಾಗಿಂದನೂ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಮೊದಲೆಲ್ಲ ಹೆಂಗೆ ಅಂತಂದರೆ ತುಂಬ ಆಲಸ್ಯತನ ಇತ್ತು, ಕೆಲಸನೇ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡಬೇಕು ಚೆನ್ನಾಗಿ ಅಂತಂದು ಹೇಳ್ಬೇಕಂದ್ರೆ ಹೊಟ್ಟೆಗೂ ಸರಿಯಾಗಿ ತಿಂತಿರಲಿಲ್ಲ, ಸೋಂಬೇರಿ. ಆದರೂ ಮಧ್ಯಾಹ್ನ ಹಸ್ಬೆಂಡ್ ಜೊತೆಗೆ ಊಟ ಮಾಡ್ತಾಯಿದ್ದಿದ್ದು, ಮಾರ್ನಿಂಗ್ ಟಿಫನ್ ತಿಂತಿರಲಿಲ್ಲ. ಇಲ್ಲ ಹಂಗಲ್ಲ, ಮಾರ್ನಿಂಗ್ ಹಸ್ಬೆಂಡ್ ಜೊತೆಗೆ ಒಂದು ಸತಿ ಟಿಫನ್ ತಿಂದೆ ಅಂದರೆ 12 ಗಂಟೆ ಅಷ್ಟೊತ್ತಿಗೆ ಒಂದು ಸತಿ ಏನಾದರೂ ಮತ್ತೆ ತಿಂತೀನಿ. ಅದೆಲ್ಲ ಆದಮೇಲೆ 2:30 ಒಂದು ಸತಿ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲ ಫ್ರೂಟ್ಸು ಏನಾದರೂ ಒಂದಿರುತ್ತೆ. ಎಸ್ಪೆಷಲಿ ಇಲ್ಲಿಗೆ ಬಂದಮೇಲೆ ಫ್ರೂಟ್ಸು ವೆಜಿಟೇಬಲ್ ತಿನ್ನೋದು ಜಾಸ್ತಿ ಆಗೋಗಿದೆ. ಕೇವಲ ನನಗೋಸ್ಕರ ಅಲ್ಲ, ನನ್ನ ಹಸ್ಬೆಂಡಿಗೋಸ್ಕರ. ಇವಾಗ ಕಾಂಟಿನೆಂಟಲ್ ಕಾಫಿ ಜೊತೆಗೆ ಮಂಡಕ್ಕಿ. ಸೊ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ಮಂಡಕ್ಕಿ, ಹಾಗೆ ಕಾಂಟಿನೆಂಟಲ್ ಕಾಫಿ ಜೊತೆಗೆ ಮಂಡಕ್ಕಿ ತಿಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನನ್ನ ಸ್ಮಾಲ್ ಟಿಪ್ಸ್ ಇಷ್ಟ ಆಯಿತೋ ಅವ್ರು ಎಲ್ರೂ ಒಂದು ಲೈಕ್ ಕೊಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಟಿಂದ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಾಳೆ ಮಾರ್ನಿಂಗ್ 8:15ಗೆ ಪಬ್ಲಿಕ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಹೊಸ್ತಾ ನೋಡಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡ್ತಾ, ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.